ಡಯಾಬಿಟಿಸ್ ಇರೋರು ಕಡಲೆಕಾಯಿನ ಉಪಯೋಗಿಸಬಹುದಾ? ಇದು ಸಾಮಾನ್ಯವಾಗಿ ಸುಮಾರು ಜನ ಪೇಷಂಟ್ಸ್ ಬಂದು ಕೇಳ್ತಾ ಇರ್ತಾರೆ. ನೀವು ಕಡಲೆಕಾಯಿ ಪ್ರಿಯರಾಗಿದ್ರೆ ಖಂಡಿತ ಉತ್ತರ ಕೇಳಿ ಸಂತೋಷ ಪಡ್ತೀರಾ. ಕಡಲೆಕಾಯಿನ ಡಯಾಬಿಟಿಸ್ ಇರೋರು ಖಂಡಿತ ಉಪಯೋಗಿಸಬಹುದು. ಯಾಕೆ ಅಂತ ಹೇಳಿದ್ರೆ ಇದ್ರ ಗ್ಲೈಸಿಮಿಕ್ ಇಂಡೆಕ್ಸ್ ಬರೀ 14. ಹಂಗಂತ ಹೇಳಿದ್ರೆ ಬೇಗ ಶುಗರ್ ಏರುದಿಲ್ಲ. ಪ್ರೋಟೀನ್ ಕಂಟೆಂಟ್ ತುಂಬಾ ಇರುತ್ತೆ. ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ನಮ್ ಹೊಟ್ಟೆ ತುಂಬ್ದಂಗೆ ಫೀಲಿಂಗ್ ಕೊಡುತ್ತೆ, ಸಟೈಟಿನ ಕ್ರಿಯೇಟ್ ಮಾಡುತ್ತೆ. ಸಾಕು ನಮ್ಗೆ ಇನ್ನೇನು ತಿನ್ನೋದ್ ಬೇಡ ಅನ್ನೋ ತರ ಫೀಲಿಂಗ್ ನ ಕೊಡುತ್ತೆ. ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, LDL ಕೊಲೆಸ್ಟ್ರಾಲ್ ನ. ಒಳ್ಳೆ ಕೊಲೆಸ್ಟ್ರಾಲ್ ನ ಹೆಚ್ಚು ಮಾಡುತ್ತೆ. ಇದು ಹಾರ್ಟ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫೈಬರ್ ಕಂಟೆಂಟ್ ಸಹ ಜಾಸ್ತಿ ಇದೆ. ಇದು ಇರೋದ್ರಿಂದ ಏನಾಗುತ್ತೆ ನಮ್ಮ ಶರೀರದ ತೂಕನ ನಿಯಂತ್ರಣ ಮಾಡುತ್ತೆ. ಸೊ ಇಷ್ಟೆಲ್ಲಾ ಗುಣಗಳಿದೆ. ಆದ್ರೆ ನೀವು ಇದರಲ್ಲಿ ಎಚ್ಚರಿಕೆ ಏನ್ ವಹಿಸ್ಬೇಕು ಅಂದ್ರೆ ಒಂದ್ ಹಿಡಿ ತುಂಬಾ ಉಪಯೋಗಿಸಬಹುದು ಒಂದ್ ದಿನಕ್ಕೆ. ಅಂದ್ರೆ 20ರಿಂದ 25 ಕಡಲೆಕಾಯಿನ ಉಪಯೋಗಿಸ್ಬೇಕು. ಇದನ್ನ ನೀವು ಉಪ್ಪು ಹಾಕ್ಬಿಟ್ಟು ಅಥವಾ ಖಾರ ಲೇಪನ ಮಾಡಿ ಅಥವಾ ಸ್ವೀಟ್ ಲೇಪನ ಮಾಡಿ ಉಪಯೋಗಿಸಕ್ ಹೋಗ್ಬೇಡಿ. ಆದಷ್ಟು ಹುರಿದಿರೋದು ಅಥವಾ ಬೇಯಿಸಿರೋದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಕಡಲೆಕಾಯಿ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಅಡಿಗೆಯಲ್ಲೂ ಉಪಯೋಗಿಸ್ತಾರೆ. ಜನ ಎಲ್ಲರೂ ಇದನ್ನ ಉಪಯೋಗಿಸ್ತಾರೆ. ಅಂತ ಕಾಸ್ಟ್ಲಿ ಸಹ ಅಲ್ಲ. ಇದು ಒಳ್ಳೆ ಪ್ರೋಟೀನು. ನೀವು ಖಂಡಿತ ಉಪಯೋಗಿಸಬಹುದು. ಆದ್ರೆ ನಾನು ಹೇಳ್ದಂಗೆ ಕಂಟ್ರೋಲ್ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಇದಕ್ಕೆ ಎಷ್ಟು ಕ್ಯಾಲರಿ ಆಗುತ್ತೆ ಅದನ್ನ ನಾವು ದಿನನಿತ್ಯದ ಕ್ಯಾಲರಿ ಜೊತೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದು ತುಂಬಾ ಹೈ ಕ್ಯಾಲರಿ ಇರೋದ್ರಿಂದ ತೂಕ ಸಹ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಕಡಲೆಕಾಯಿನ ನಿಶ್ಚಿಂತೆಯಿಂದ ಉಪಯೋಗಿಸಿ. ಇದೇ ತರ ಹೆಚ್ಚಿಗೆ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.